ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರ ಜೀವನದಲ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದು ನೀವು ಆವಾಗವಾಗ ಅಂದ್ಕೊಳ್ತಾನೆ ಇರ್ತೀರ, ಏನಕ್ಕೆ ನನಗಿಷ್ಟು ಕಷ್ಟ, ಇದಕ್ಕೆ ಪರಿಹಾರನೇ ಇಲ್ವಾ? ದೇವ್ರನ್ನ ಆವಾಗವಾಗ ನೀವು ಬೈಕೊಳ್ತೀರ. ಬೇರೆಯವ್ರನ್ನ ನೋಡಿದಾಗ ನಿಮಗೊಂಥರ ಮನಸ್ಸಲ್ಲಿ ದುಃಖ ಆಗುತ್ತೆ. ನಾನು ಕಷ್ಟದಲ್ಲೇ ಇರ್ತೀನಾ, ನನಗೆ ಸುಖ ಅನ್ನೋದೇ ಬರಲ್ವಾ ಅನ್ನೋ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ನೀವು ಮೊದಲು ಏನು ತಿಳ್ಕೊಬೇಕಂದ್ರೆ, ಈ ಕಷ್ಟ ಅನ್ನೋದು ನಮ್ಮ ಜೀವನಕ್ಕೆ ಯಾಕೆ ಬಂತು, ಹೆಂಗೆ ಬಂತು, ಯಾವ ಕಾರಣದಿಂದ ಬಂತು, ಆವಾಗ ಇದಕ್ಕೆ ಪರಿಹಾರ ತಾನಾಗಿ ತಾನೇ ನಿಮಗೆ ಗೊತ್ತಾಗತ್ತೆ. ರಾಯರ ಸ್ಥಾನ ಏನಂದ್ಬಿಟ್ಟು ಎಲ್ರಿಗೂ ಗೊತ್ತು. ಒಬ್ಬ ಗುರು ದೇವರಾಗಿ ಎಷ್ಟೋ ಜನಗಳು ಕರ್ಮನ ಕಳೀತಾ ಇದ್ದಾರೆ. ರಾಯರು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಅವರೇನು ಸುಖವಾಗಿ ಬಂದಿಲ್ಲ. ಅವ್ರು ಪಟ್ಟಿರೋ ಕಷ್ಟನ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೇನು ಅವರೊಬ್ರಿಗೆ ಸಹಾಯ ಮಾಡೋದು, ದಾನ ಧರ್ಮನ ಯಾವತ್ತೂ ಮರ್ತಿಲ್ಲ. ಅವರು ಜನ್ಮದಿಂದನೂ ಒಬ್ರಿಗೆ ಒಳ್ಳೇದು ಮಾಡ್ಕೊಂಬಂದು ಪುಣ್ಯನ ಸಂಪಾದನೆ ಮಾಡಿದ್ದಾರೆ. ದಿನ ಕಳೀತಾ ಎಲ್ಲ ಕಡೆಯೂ ರಾಯರ ಭಕ್ತರು ಜಾಸ್ತಿ ಆಗ್ತಾನೇ ಇದ್ದಾರೆ. ಎಲ್ಲರ ಮನೇಲೂ ರಾಯರ ಫೋಟೋ ಇರುತ್ತೆ, ರಾಯರನ್ನ ಪೂಜಿಸ್ತಾರೆ. ಪ್ರತಿಯೊಬ್ಬರು ರಾಯರನ್ನ ನೆನೆಸ್ಕೊಳ್ತಾನೆ ಇರ್ತಾರೆ. ನಿಮಗೆ ಯಾವ ಕಾರಣಕ್ಕೆ ಈ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟ ಇದೆ ಅಂದರೆ, ನಾವು ಮಾಡ್ಕೊಂಬಂದಿರೋ ಕರ್ಮದ ಫಲ, ಆ ಫಲ ಕಷ್ಟದ ರೂಪದಲ್ಲಿ ಕಾಣಿಸ್ತಾ ಇದೆ. ಈಗ ನೀವು ಬೇರೆಯವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀರಲ್ವ, ಕೆಲವರು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಆ ಪುಣ್ಯದಿಂದ ಅವ್ರು ಚೆನ್ನಾಗಿರ್ತಾರೆ. ಆದರೆ ಒಂದು ಮನುಷ್ಯನ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವುದೋ ಒಂದು ತಪ್ಪು ಮಾಡಿರ್ತೀವಿ. ಒಂದು ಚಿಕ್ಕ ಇರುವೆ ಅಂದ್ಬಿಟ್ಟು ಅದನ್ನು ಸಾಯಿಸಿದ್ರು ಅದು ಕರ್ಮನೇ. ಯಾಕಂದರೆ ಅದೂ ಒಂದು ಜೀವ. ನಾವು ತಿಳುವಳಿಕೆ ಇಲ್ಲದಾಗ ನಾವೇನಾದರೂ ತಪ್ಪು ಮಾಡಿದರೆ ಆ ಕರ್ಮ ನಮಗೆ ಫಲಿಸಲ್ಲ. ತಿಳುವಳಿಕೆ ಬಂದ ಮೇಲೆ ನಾವು ತಪ್ಪು ಮಾಡ್ತೀವಲ್ಲ, ಅದು ಒಂದೊಂದಕ್ಕೂ ಲೆಕ್ಕ ಇರುತ್ತೆ. ಈ ಪ್ರಪಂಚದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರ ಜೀವನದಲ್ಲೂ ಯಾವುದಾದ್ರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಮನುಷ್ಯ ಜೀವನದಲ್ಲಿ ಯಾವುದಾದ್ರೂ ಒಂದು ತಪ್ಪು ಗೊತ್ತೋ ಗೊತ್ತಿಲ್ಲದೆ ಮಾಡಿರ್ತಾನೆ. ಈಗ ಹಣ ಇರೋರು ಏನು ಸುಖವಾಗಿರ್ತಾರಾ? ಅವ್ರಿಗೂ ಕಷ್ಟ ಇರುತ್ತೆ. ಯಾಕಂದರೆ ಅವ್ರಿಗೂ ಯಾವುದೋ ಒಂದು ರೀತಿ ತೊಂದರೆ ಇದ್ದೇ ಇರುತ್ತೆ. ಬರೀ ದುಡ್ಡಿಲ್ಲ ಅಂದರೆ ಮಾತ್ರ ಕಷ್ಟ ಅಲ್ಲ. ಕಷ್ಟ ಅನ್ನೋದು ಯಾವ ರೂಪದಲ್ಲಿ ಬೇಕಾದರೂ ಬರುತ್ತೆ. ಆದರೆ ಈ ಕಷ್ಟ ನಮಗೆ ಕಮ್ಮಿ ಆಗಬೇಕಂದ್ರೆ, ಕಳಿಬೇಕಂದ್ರೆ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕು. ಆಗ ನಮ್ಮ ಪುಣ್ಯದ ತೂಕ ಸ್ವಲ್ಪ ಜಾಸ್ತಿ ಆಗುತ್ತೆ. ಮಂತ್ರಾಲಯಕ್ಕೆ ಹೋದವ್ರಿಗೆ ಎಷ್ಟೋ ಜನಕ್ಕೆ ಯಾಕೆ ಒಳ್ಳೆಯದಾಗಿದೆ ಅಂದರೆ, ರಾಯರು ಮಾಡಿರೋ ಪುಣ್ಯನ ಬರೋ ಭಕ್ತಾದಿಗಳಿಗೆ ಹಂಚ್ತಾರೆ. ನಾವಲ್ಲೋಗಿ ರಾಯರ ಸೇವೆ ಮಾಡಿದ್ರೆ ಎಷ್ಟೋ ಪುಣ್ಯ ಸಿಗತ್ತೆ. ಮತ್ತು ನೀವು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದ್ರ ಫಲನೂ ನಿಮಗೆ ಸಿಗತ್ತೆ. ಆಗ ನಿಮ್ಮ ಪಾಪದ ತೂಕ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಯ್ತಂದರೆ ತಾನಾಗಿ ತಾನೇ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ. ಇನ್ನೊಬ್ಬರನ್ನ ನಿಮ್ಮ ಜೊತೆಗೆ ಯಾವತ್ತೂ ಹೋಲಿಸ್ಕೊಬೇಡ್ರಿ. ಅವ್ರ ಜೀವನದ ಶೈಲಿ ನಿಮ್ಮ ಜೀವನದ ಶೈಲಿ ಒಂದೇ ರೀತಿ ಇರಲ್ಲ. ಅವ್ರ ಜೀವನದ ಶೈಲಿ ನಿಮ್ಮ ಜೀವನದ ಶೈಲಿ ಒಂದೇ ರೀತಿ ಇರಲ್ಲ. ನಾನು ನಿಮ್ಗೆ ಹೇಳೋದು ಒಂದೇ, ದಿವಸ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ. ಒಂದು ಪಕ್ಷಿಗೆ ನೀರಿಕ್ಕೋದು ಒಂದು ಒಳ್ಳೆಯ ಕೆಲಸನೇ. ಅದೇ ರೀತಿ ಎಷ್ಟೋ ಥರ ಇದೆ. ಇದೇ ರೀತಿ ನಾನು ಒಳ್ಳೊಳ್ಳೆ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ರಾಯರು ಇದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.